ಮನರಂಜಿಸಿದ್ದ ಹಿರಿಯ ನಟ ಸರಿಗಮ ವಿಜಿ ಕೊನೆಯುಸಿರೆಳೆದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಟ. ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಇವತ್ತು ಇಹಲೋಕವನ್ನು ತ್ಯಜಿಸಿದ್ದಾರೆ. ಯಶವಂತಪುರ ಮಣಿಪಾಲ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಇವತ್ತು ಮಧ್ಯಾಹ್ನ 1:30ರಿಂದ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ನಾಳೆ TR ಮಿಲ್ನ ಚಿತಾಗಾರದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಎಪ್ಪತ್ತಾರರ ಪ್ರಾಯ ಹಿರಿಯ ನಟ ಸರಿಗಮ ವಿಜಿ ಅವರಿಗೆ ಸರಿಸುಮಾರು 2,000ಕ್ಕೂ ಅಧಿಕ ಧಾರಾವಾಹಿಯ ಸಂಚಿಕೆಗಳಲ್ಲಿ ಅವರು ಅಭಿನಯಿಸೋದು ಮಾತ್ರವಲ್ಲ, ನಿರ್ದೇಶನ ಕೂಡ ಮಾಡಿದರು. 80 ಸಿನಿಮಾಗಳಿಗೆ ಸಹ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದರು. 269 ಸಿನಿಮಾಗಳಲ್ಲಿ ನಟಿಸಿದ್ರು ಸರಿಗಮ ವಿಜಿ. ಸಂಸಾರದಲ್ಲಿ ಸರಿಗಮ ನಾಟಕವನ್ನು ನಿರ್ದೇಶನ ಮಾಡಿದರು. ಸಂಸಾರದಲ್ಲಿ ಸರಿಗಮ ಸರಿಸುಮಾರು 1397 ಬಾರಿ ಪ್ರದರ್ಶನಗೊಂಡ ನಾಟಕ. ಟೈಗರ್ ಪ್ರಭಾಕರ್ ಅವರ ಜೊತೆಯಲ್ಲಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದವರು ಸರಿಗಮ ವಿಜಿ. ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಸರಿಗಮ ವಿಜಿ ಅವರನ್ನು ಯಶವಂತಪುರದ ಆಸ್ಪತ್ರೆಯಲ್ಲಿ, ಖಾಸಗಿ ಆಸ್ಪತ್ರೆಯಲ್ಲಿ ಇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಕೊನೆಯುಸಿರೆಳೆದಿದ್ದಾರೆ. ಮಧ್ಯಾಹ್ನ 1:30ರಿಂದ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾಳೆ ನಗರದ TR ಮಿಲ್ ಚಿತಾಗಾರದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ ಅನ್ನುವುದು ಸದ್ಯಕ್ಕೆ ಕುಟುಂಬ ಸದಸ್ಯರಿಂದ ಲಭ್ಯವಾಗ್ತಾ ಇರುವ ಮಾಹಿತಿ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಕಳೆದ ಕೆಲ ದಿನಗಳಿಂದ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹೀಗಾಗಿ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು. ಅಲ್ಲೇ ಚಿಕಿತ್ಸೆಗೆ ಒಳಗಾಗಿದ್ದು ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಟೈಗರ್ ಪ್ರಭಾಕರ್ ಅವರ ಜೊತೆಯಲ್ಲಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ತೆರೆಯನ್ನು ಹಂಚಿಕೊಂಡವರು ಹಿರಿಯ ನಟ ಸರಿಗಮ ವಿಜಿ. ಕೇವಲ ನಟನೆ ಮಾತ್ರವಲ್ಲ, ನಿರ್ದೇಶನದಲ್ಲೂ ಕೂಡ ನಮ್ಮ ಪ್ರತಿಭೆಯನ್ನು ಕರ್ನಾಟಕದ ಜನತೆಗೆ ಸಮರ್ಪಿಸಿದವರಾಗಿದ್ದರು ಸರಿಗಮ ವಿಜಿ ಅವರು. ಧಾರಾವಾಹಿಗಳು, ನಾಟಕ ಪ್ರದರ್ಶನಗಳು, ಸಿನಿಮಾಗಳನ್ನು ಕೂಡ ಸಹ ನಿರ್ಮಾಣ ಮಾಡಿದಂತಹ ನಿರ್ದೇಶನ ಹಾಗೆ ಸಹ ನಿರ್ದೇಶನ ಮಾಡಿದ ಖ್ಯಾತಿ ಸರಿಗಮ ವಿಜಿ ಅವರಿಗೆ ಸಲ್ಲತ್ತೆ. ಶ್ವಾಸಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅವರನ್ನು ಯಶವಂತಪುರದ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರೋಜಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಜಾ, ಆಸ್ಪತ್ರೆಯಲ್ಲೇ ಇದೆಯಾ ಈಗಲೂ ಕೂಡ ಪಾರ್ಥಿವ ಶರೀರ? ಎಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ? ಎಷ್ಟೊತ್ತಿನಿಂದ ಪ್ರಾರಂಭವಾಗುತ್ತೆ? ಯಾರೆಲ್ಲ ಬರುವ ನಿರೀಕ್ಷೆ ಇದೆ? ಎಸ್ ಸ್ಮಿತಾ, ಸದ್ಯಕ್ಕೆ ಪಾರ್ಥಿವ ಶರೀರ ಆಸ್ಪತ್ರೆಯಲ್ಲೇ ಇರುವಂತದ್ದು. ಅಲ್ಲಿಂದ ಯಶವಂತಪುರದ ಮಣಿಪಾಲ ಆಸ್ಪತ್ರೆಯಿಂದ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಅವರ ನಿವಾಸಕ್ಕೆ ಕರೆದೊಯ್ಯಲಾಗತ್ತೆ. ಸುಮಾರು 1:30 ಹೊತ್ತಿಗೆ ಪಾರ್ಥಿವ ಶರೀರವನ್ನ ದರ್ಶನಕ್ಕೆ ಅಂದ್ರೆ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ನಾಳೆ ಮಾಡಿಕೊಡಲಾಗ್ತಾ ಇದೆ. ಇವತ್ತು ಸಾರ್ವಜನಿಕರಿಗೆ ಪಾರ್ಥಿವ ಶರೀರದ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ 1:30 ನಂತರ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಇನ್ನು ವಿಜಯ್ ಅಭಿನಯಿಸಿರುವಂತಹ ಒಂದಷ್ಟು ಹಿಂದೆ ನೋಡ್ತಾ ಹೋಗೋದಾದ್ರೆ ಅವ್ರಿಗೆ ಎಷ್ಟರಲ್ಲಿ ಪಾದಾರ್ಪಣೆ ಮಾಡಿದ್ರು, ಸುಮಾರು 76 ವರ್ಷ ವಯಸ್ಸು ಅವರಿಗೆ ಸದ್ಯಕ್ಕೆ ಇರುವಂತದ್ದು. ಸೊ ಒಂದಷ್ಟು ದುಶ್ಚಟಗಳಿತ್ತು, ಆದ್ರಿಂದಾಗಿ ಕಾಯಿಲೆಯಿಂದ ಬಳಲ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ ಸ್ಮಿತಾ. ಸರಿಗಮ ವಿಜಿ ಅಂತಾನೆ ಹೇಳ್ಬಿಟ್ಟು ಫೇಮಸ್ ಆಗಿದ್ರು. ಹಾಸ್ಯದ ಮುಖಾಂತರ ನಮ್ಮನ್ನೆಲ್ಲ ರಂಜಿಸ್ತಾ ಇದ್ರು. ಅಧಿಕವಾಗಿ ಸಹನಟರಾಗಿಯೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಕೂಡ. ವಿಜಯ್ ಅಭಿನಯಿಸಿರುವಂತಹ ಚೊಚ್ಚಲ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಸ್ಮಿತಾ ಬೆಳುವಲದ ಮಡಿಲಲ್ಲಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಮೆಸೇಜ್, ಅಂದ್ರೆ ಸೆಂಟಿಮೆಂಟಲಿ ನಮಗಿರುವಂತಹ ಫೀಲಿಂಗ್ಸ್ ಗಳ ಬಗ್ಗೆ ಒಂದು ಮೆಸೇಜ್ ಕೊಡುವಂತಹ ಸಿನಿಮಾ ಅದಾಗಿತ್ತು. ಅದರಲ್ಲಿ ಅದ್ಭುತವಾದ ನಟನೆಯನ್ನ ಮಾಡಿದ್ರು ಸ್ಮಿತಾ. ಇನ್ನು 1980ರಲ್ಲಿ ಗೀತಪ್ರಿಯ ನಿರ್ದೇಶನದ ಬೆಳುವಲದ ಮಡಿಲಲ್ಲಿ ಚಿತ್ರ ನಟಿಸುವ ಮುಖಾಂತರನೇ ಇವರು ನಟನಾಗಿ ಗುರುತಿಸಿಕೊಂಡಿದ್ರು ಕೂಡ. 2018ರ ಹೊತ್ತಿಗೆ ವಿಜಯ್ ಕನ್ನಡದಲ್ಲಿ ಸುಮಾರು ನೋಡ್ತಾ ಹೋಗೋದಾದ್ರೆ ಎಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳಿದ್ರೆ 200. ಮನರಂಜಿಸಿದ್ದ ಹಿರಿಯ ನಟ ಸರಿಗಮ ವಿಜಿ ಕೊನೆಯುಸಿರೆಳೆದಿದ್ದಾರೆ.
ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಟ. ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಇವತ್ತು ಇಹಲೋಕವನ್ನು ತ್ಯಜಿಸಿದ್ದಾರೆ. ಯಶವಂತಪುರ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಇವತ್ತು ಮಧ್ಯಾಹ್ನ 1:30ರಿಂದ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ನಾಳೆ TR ಮಿಲ್ನ ಚಿತಾಗಾರದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಎಪ್ಪತ್ತಾರರ ಪ್ರಾಯ ಹಿರಿಯ ನಟ ಸರಿಗಮ ವಿಜಯ್ ಅವರಿಗೆ ಸರಿಸುಮಾರು 2,000ಕ್ಕೂ ಅಧಿಕ ಧಾರಾವಾಹಿಯ ಸಂಚಿಕೆಗಳಲ್ಲಿ ಅವರು ಅಭಿನಯಿಸೋದು ಮಾತ್ರವಲ್ಲ, ನಿರ್ದೇಶನ ಕೂಡ ಮಾಡಿದರು. 80 ಸಿನಿಮಾಗಳಿಗೆ ಸಹ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದರು. 269 ಸಿನಿಮಾಗಳಲ್ಲಿ ನಟಿಸಿದ್ರು ಸರಿಗಮ ವಿಜಯ್. ಸಂಸಾರದಲ್ಲಿ ಸರಿಗಮ ನಾಟಕವನ್ನು ನಿರ್ದೇಶನ ಮಾಡಿದರು. ಸಂಸಾರದಲ್ಲಿ ಸರಿಗಮ ಸರಿಸುಮಾರು 1397 ಬಾರಿ ಪ್ರದರ್ಶನಗೊಂಡ ನಾಟಕ. ಟೈಗರ್ ಪ್ರಭಾಕರ್ ಅವರ ಜೊತೆಯಲ್ಲಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದವರು ಸರಿಗಮ ವಿಜಯ್. ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಸರಿಗಮ ವಿಜಯ್ ಅವರನ್ನು ಯಶವಂತಪುರದ ಆಸ್ಪತ್ರೆಯಲ್ಲಿ, ಖಾಸಗಿ ಆಸ್ಪತ್ರೆಯಲ್ಲಿ ಇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಕೊನೆಯುಸಿರೆಳೆದಿದ್ದಾರೆ. ಮಧ್ಯಾಹ್ನ 1:30ರಿಂದ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾಳೆ ನಗರದ TR ಮಿಲ್ ಚಿತಾಗಾರದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ ಅನ್ನುವುದು ಸದ್ಯಕ್ಕೆ ಕುಟುಂಬ ಸದಸ್ಯರಿಂದ ಲಭ್ಯವಾಗ್ತಾ ಇರುವ ಮಾಹಿತಿ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಕಳೆದ ಕೆಲ ದಿನಗಳಿಂದ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹೀಗಾಗಿ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು. ಅಲ್ಲೇ ಚಿಕಿತ್ಸೆಗೆ ಒಳಗಾಗಿದ್ದು ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಟೈಗರ್ ಪ್ರಭಾಕರ್ ಅವರ ಜೊತೆಯಲ್ಲಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ತೆರೆಯನ್ನು ಹಂಚಿಕೊಂಡವರು ಹಿರಿಯ ನಟ ಸರಿಗಮ ವಿಜಯ್. ಕೇವಲ ನಟನೆ ಮಾತ್ರವಲ್ಲ, ನಿರ್ದೇಶನದಲ್ಲೂ ಕೂಡ ತಮ್ಮ ಪ್ರತಿಭೆಯನ್ನು ಕರ್ನಾಟಕದ ಜನತೆಗೆ ಸಮರ್ಪಿಸಿದವರಾಗಿದ್ದರು ಸರಿಗಮ ವಿಜಯ್ ಅವರು. ಧಾರಾವಾಹಿಗಳು, ನಾಟಕ ಪ್ರದರ್ಶನಗಳು, ಸಿನಿಮಾಗಳನ್ನು ಕೂಡ ಸಹ ನಿರ್ಮಾಣ ಮಾಡಿದಂತಹ ನಿರ್ದೇಶನ ಹಾಗೆ ಸಹ ನಿರ್ದೇಶನ ಮಾಡಿದ ಖ್ಯಾತಿ ಸರಿಗಮ ವಿಜಯ್ ಅವರಿಗೆ ಸಲ್ಲತ್ತೆ. ಶ್ವಾಸಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅವರನ್ನು ಯಶವಂತಪುರದ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರೋಜಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಜಾ, ಆಸ್ಪತ್ರೆಯಲ್ಲೇ ಇದೆಯಾ ಈಗಲೂ ಕೂಡ ಪಾರ್ಥಿವ ಶರೀರ? ಎಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ? ಎಷ್ಟೊತ್ತಿನಿಂದ ಪ್ರಾರಂಭವಾಗುತ್ತೆ? ಯಾರೆಲ್ಲ ಬರುವ ನಿರೀಕ್ಷೆ ಇದೆ? ಎಸ್ ಸ್ಮಿತಾ, ಸದ್ಯಕ್ಕೆ ಪಾರ್ಥಿವ ಶರೀರ ಆಸ್ಪತ್ರೆಯಲ್ಲೇ ಇರುವಂತದ್ದು. ಅಲ್ಲಿಂದ ಯಶವಂತಪುರದ ಮಣಿಪಾಲ ಆಸ್ಪತ್ರೆಯಿಂದ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಅವರ ನಿವಾಸಕ್ಕೆ ಕರೆದೊಯ್ಯಲಾಗತ್ತೆ. ಸುಮಾರು 1:30 ಹೊತ್ತಿಗೆ ಪಾರ್ಥಿವ ಶರೀರವನ್ನ ದರ್ಶನಕ್ಕೆ ಅಂದ್ರೆ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ನಾಳೆ ಮಾಡಿಕೊಡಲಾಗ್ತಾ ಇದೆ. ಇವತ್ತು ಸಾರ್ವಜನಿಕರಿಗೆ ಪಾರ್ಥಿವ ಶರೀರದ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ 1:15 ನಂತರ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಇನ್ನು ವಿಜಯ್ ಅಭಿನಯಿಸಿರುವಂತಹ ಒಂದಷ್ಟು ಹಿಂದೆ ನೋಡ್ತಾ ಹೋಗೋದಾದ್ರೆ ಅವ್ರಿಗೆ ಎಷ್ಟರಲ್ಲಿ ಪಾದಾರ್ಪಣೆ ಮಾಡಿದ್ರು, ಸುಮಾರು 76 ವರ್ಷ ವಯಸ್ಸು ಅವರಿಗೆ ಸದ್ಯಕ್ಕೆ ಇರುವಂತದ್ದು. ಸೊ ಒಂದಷ್ಟು ದುಶ್ಚಟಗಳಿತ್ತು, ಆದ್ರಿಂದಾಗಿ ಕಾಯಿಲೆಯಿಂದ ಬಳಲ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ ಸ್ಮಿತಾ. ಸರಿಗಮ್ಮ ವಿಜಯ್ ಅಂತಾನೆ ಹೇಳ್ಬಿಟ್ಟು ಫೇಮಸ್ ಆಗಿದ್ರು. ಹಾಸ್ಯದ ಮುಖಾಂತರ ನಮ್ಮನ್ನೆಲ್ಲ ರಂಜಿಸ್ತಾ ಇದ್ರು. ಅಧಿಕವಾಗಿ ಸಹನಟರಾಗಿಯೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಕೂಡ. ವಿಜಯ್ ಅಭಿನಯಿಸಿರುವಂತಹ ಚೊಚ್ಚಲ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಸ್ಮಿತಾ ಬೆಳುವಲದ ಮಡಿಲಲ್ಲಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಮೆಸೇಜ್, ಅಂದ್ರೆ ಸೆಂಟಿಮೆಂಟಲಿ ನಮಗಿರುವಂತಹ ಫೀಲಿಂಗ್ಸ್ ಗಳ ಬಗ್ಗೆ ಒಂದು ಮೆಸೇಜ್ ಕೊಡುವಂತಹ ಸಿನಿಮಾ ಅದಾಗಿತ್ತು. ಅದರಲ್ಲಿ ಅದ್ಭುತವಾದ ನಟನೆಯನ್ನ ಮಾಡಿದ್ರು ಸ್ಮಿತಾ. ಇನ್ನು 1980ರಲ್ಲಿ ಗೀತಪ್ರಿಯ ನಿರ್ದೇಶನದ ಬೆಳುವಲದ ಮಡಿಲಲ್ಲಿ ಚಿತ್ರ ನಟಿಸುವ ಮುಖಾಂತರನೇ ಇವರು ನಟನಾಗಿ ಗುರುತಿಸಿಕೊಂಡಿದ್ರು ಕೂಡ. 2018ರ ಹೊತ್ತಿಗೆ ವಿಜಯ್ ಕನ್ನಡದಲ್ಲಿ ಸುಮಾರು ನೋಡ್ತಾ ಹೋಗೋದಾದ್ರೆ ಎಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳಿದ್ರೆ 200